ಸ್ವಲ್ಪ ಆದ್ರೂ ಕೇಳಬೇಕು. ತಮ್ಮ ಅಣ್ಣ, ನಾನು ನಿನ್ನ ಬಿಟ್ಟು ಹೋದ್ರೋ ಇಲ್ವೋ? ಹೋದ ಮೇಲೆ ಆದಂತ ಒಂದು ಸಂತೋಷ ವಿಷಯವನ್ನು ನೀನು ಬಿಚ್ಚಿ ನಾನು ಹೇಳಬೇಕು. ಏನಣ್ಣ? ನಮ್ಮ ಅಪ್ಪನ ಗುರುಗಳ ಭೇಟಿ ಆಯ್ತು ನನಗೆ. ಯಾರು? ಮಾಂಡವ್ಯ ಮಹರ್ಷಿಗಳು, ಮಹಾತ್ಮರು. ಹೌದು, ಅವರ ಭೇಟಿ ಆಯ್ತು. ಅವರ ಆಶ್ರಮದಲ್ಲಿ ನಾನು ಇತ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ನಿನ್ನನ್ನು ಬಿಟ್ಟು ಹೋದ ಬಂದ ಮೇಲೆ ನನಗೆ ಯಾಕೋ ನಿನ್ನನ್ನು ಕಾಣಬೇಕು ಅಂತ ಕಳವಳವಾಗಿ ಹೋಯಿತು. ನಿನ್ನನ್ನು ನೋಡಬೇಕೆಂಬ ಆಸೆಯಿಂದ ನನ್ನ ಗುರುಗಳೇ ಹೋಗಿ ಕೇಳಿಕೊಂಡೆ. ನನ್ನ ತಮ್ಮನ್ನು ಕಾಣುವಂತಹ ದಾರಿಯನ್ನು ತೋರಿಸಿಕೊಡಿ, ಎಲ್ಲಿದ್ದಾನೆ ಅಂತ ಹೇಳಿ. ಅದೇ ಹೊತ್ತಿಗೆ ಸರಿಯಾಗಿ ಈ ವ್ಯಾಧನು ನಿನ್ನನ್ನು ಕಟ್ಟಿಕೊಂಡು ಹೋಗುವುದನ್ನು ವಿಷಯ ಹೇಳಿದ್ರು. ಮನವರಿಗೆ ನಾನು ಕೇಳಿಕೊಂಡಾಗ ಸಿದ್ಧೌಷಧವನ್ನು ನನಗೆ ಕೊಟ್ಟಿದ್ದಾರೆ, ಯೋಗ್ಯವಾದ ಮಂತ್ರೋಪದೇಶವನ್ನು ಮಾಡಿದ್ದಾರೆ, ಅಸ್ತ್ರವನ್ನೂ ಕೊಟ್ಟಿದ್ದಾರೆ. ಅದನ್ನು ಪಡ್ಕೊಂಡು ಬಂದು ನಿನ್ನನ್ನು ಬಿಡಿಸಿದ್ದೇನೆ. ಅಪಾಯ ದೂರವಾಯಿತು. ನಿನ್ನ ಮೈಗೆ ನೋವಾಗದ ರೀತಿಯಲ್ಲಿ ಅವರು ಕೊಟ್ಟಂತಹ ಸಿದ್ಧೌಷಧಿಯನ್ನು ಮೈ ತುಂಬಾ ಲೇಪನ ಮಾಡಿದ್ದೇನೆ. ಗಾಯ ಗುಣವಾಯಿತು. ಇನ್ನಾದ್ರೂ ಅಣ್ಣನ್ನು ಬಿಟ್ಟು ಹೋದ್ರೆ ಏನು ಕಷ್ಟ ಆಗ್ತದೆ ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಬಿಟ್ಟು ಹೋಗ್ಬೇಡ, ಒಟ್ಟಾಗಿ ಹೋಗೋಣ. 1 ವರ್ಷದ ಅವಧಿ ಹತ್ತಿರ ಬಂತು, ಆದ್ರಿಂದ ಮುಂದುವರಿಸೋಣ. ಬರುತ್ತ ನೋಡಿದರು ಸ್ತ್ರೀ ರಾಜ್ಯವನ್ನು, ನೋಡಿದೆಯಾ ತಮ್ಮಲ್ಲಿ? ಬರುತ್ತ ನೋಡಿದರು ಸ್ತ್ರೀ ರಾಜ್ಯವನ್ನು, ಮೆರೆದು ಕಂಗೊಳಿಸುತ್ತೀಗ ಗುಡಿಗೋಪುರವನು, ಮೆರೆದು ಕಂಗೊಳಿಸುತ್ತೀಗ ಗುಡಿಗೋಪುರವನು, ಅರಸ ಕೇಳ ನಾಡಿನ ರವಿ ಶಶಿ ಪ್ರಭೆಯೋ, ಈ ನಾಡಿನ ರಸಿ ಶಶಿ ಪ್ರಭೆ, ಅರಸಿ ಶಶಿ ಪ್ರಭೆಯೋ ಮೆರೆದಿರುವ ಕಾರಣ ಅರುಗುವೆನು ನಿಜವೋ. ಹಲವಾರು ದೇಶಗಳು ನಾವು ಹೊಕ್ಕಿದ್ದೇವೆ, ಅರಸರಲ್ಲಿ ನಾವು ಯುದ್ಧವನ್ನು ಮಾಡಿದ್ದೇವೆ. ಆದ್ರೆ ಬರಬರ್ತಾ ಇದೋ ಮುಂದೆ ಕಾಣುತ್ತಂತ ಒಂದು ರಾಜ್ಯವನ್ನು ನಾನು ಕಾಣುತ್ತಾ ಇದ್ದೇವೆ. ಹೌದು, ನೋಡಿದ್ಯಾ ಆ ಪುರವನ್ನು ಸರಿಯಾಗಿ ನೀನು? ವಿಶಾಲವಾದ ಒಂದು ಪಟ್ಟಣ. ಆ ಪಟ್ಟಣದ ಎದುರಿಗೆ ಗುಡಿಗೋಪುರಗಳು, ಕಂಗೊಳಿಸುವಂತಹ ಗುಡಿಗೋಪುರಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವ ಮಂದಿರಗಳು, ಶಿವ ಮಂದಿರಗಳು, ಅಥವಾ ಇನ್ನು ಎಷ್ಟು ಮಂದಿ ದೇವತೆಗಳಿದ್ದಾರೋ ಅವರೆಲ್ಲರ ಮಂದಿರಗಳನ್ನು ನಾವು ಮುಂದೆ ಕಾಣ್ತಾ ಇದ್ದೇವೆ. ಗುಡಿಗೋಪುರ ಕಾಣ್ತಾ ಇದ್ದೇವೆ. ಹಾಗೆ ವಿಶಿಷ್ಟವಾಗಿ ವಿಶೇಷವಾಗಿ ಇದ್ದಂತಹ ಈ ಪಟ್ಟಣ ಇದು ಯಾರದಿರ್ಬೋದು, ಎಲ್ಲಿದ್ದಿರ್ಬೋದು, ಹೇಗಿರ್ಬೋದು? ಅದೋ ನೋಡು, ಪುರದ ಹೊರವಲಯದಲ್ಲಿ ಬರೆದು ಹಾಕಿದ್ದಾರೆ, ಇದು ಸ್ತ್ರೀ ರಾಜ್ಯ. ಹೌದಲ್ಲ, ಅದೇ ಗಂಡಸರ ಯಾವ ಲಕ್ಷಣವೂ ಇಲ್ಲಿ ಕಾಣಿಸುವುದಿಲ್ಲ. ಎಲ್ಲ ಆ ಭಾವಚಿತ್ರಗಳನ್ನು ಅದನ್ನು ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ಬರೆದಿದ್ದ ಭಾವಚಿತ್ರಗಳೆಲ್ಲ ಎಲ್ಲ ಹೆಂಗಸರದ್ದಿ. ಗಂಡಸರ ಚಿತ್ರ ಉಂಟು, ಹೇಗೆ ಉಂಟು ಹೇಳು? ಗಂಡಸರು ಬಗ್ಗಿದ್ದಾರೆ, ಹೆಂಗಸರು ಎತ್ತಿ ನಿಂತಿದ್ದಾರೆ. ನಮ್ಮನ್ನು ಅಪಹಾಸ್ಯ ಮಾಡುವುದಕ್ಕಾಗಿ ಅದು ಬಿಡಿಸಿದಂತಹ ಚಿತ್ರ. ಹೌದು, ಹಾಗಿದ್ರೆ ಇಲ್ಲಿ ಏನೋ ಒಂದು ವಿಶಿಷ್ಟತೆ ಉಂಟು ಅಂತ ಅರ್ಥವಾಯಿತು. ಹಾಗೆ ಶ್ರೀರಾಜ್ಯವನ್ನು ಆಳುವಂತ ಅಧಿಕಾರಿಣಿ ಯಾರು ಅಂತ ನೋಡಬೇಕೋ ಬೇಡೋ? ಈ ಭಾಗಕ್ಕೆ ಶಶಿಪ್ರಭಾದೇವಿ. ಶಶಿಪ್ರಭಾದೇವಿ ಎಂಬವಳು ಇಲ್ಲಿ ಅಧಿಕಾರಿಣಿ ಆಗಿದ್ದಾಳೆ. ಹಾಗಿದ್ರೆ ಶ್ರೀರಾಜ್ಯದ ಅಧಿಕಾರಿಣಿ ಶಶಿಪ್ರಭಾದೇವಿ ಅವಳು ಈ ಶ್ರೀರಾಜ್ಯದಲ್ಲಿ ಮೆರೆಯುವುದಕ್ಕೆ ಕಾರಣವೇನು ಎಂಬುದರ ಬಗ್ಗೆಯೂ ನಾವು ಸರಿಯಾಗಿ ವಿಲೋಚನೆ ಮಾಡಬೇಕು. ಆ ಭಾಗದಲ್ಲಿ ಬರದ ನೋಡು, ಕಾಳಿಕಾದೇವಿಯ ಪೂರ್ಣಾನುಗ್ರಹವಂತೆ ಆಕೆಗೆ. ಕಾಳಿಕಾದೇವಿಯ ಪೂರ್ಣಾನುಗ್ರಹ ಮಾತ್ರವಲ್ಲ, ಕಷ್ಟ ಕಾಲಿ ಗೌರವ ರೂಪಿ ಎಂಬಂತ ಒಬ್ಬ ವಿಕ್ವಾರ ಸ್ವರೂಪಿಯು ಅವರಿಗೆ ಅನುಗ್ರಹ ಮಾಡೋದಕ್ಕೆ ಬೇಕಾಗಿ ಬರ್ತಾ ಇದ್ದಾಳೆ. ಭ್ರಮರ ಕುಂತಳೆ ಮಂತ್ರಿಣಿ, ಕಮಲಗಂಧಿನಿ ಎಂಬುವಳು ಸೇನಾಧಿಪತಿ. ಇನ್ನುಳಿದಂತ ಶ್ರೀ ಸಮಾಜವೆಲ್ಲವೂ ಅವಳನ್ನೇ ಹೊಂದಿಕೊಂಡಿದ್ದಾರೆ, ಸಮೃದ್ಧಿಯಿಂದ ಸೇರಿಕೊಂಡಿದೆ. ಅಣ್ಣ, ಹೇಗೂ ಇಲ್ಲಿವರೆಗೆ ಬಂದಿದ್ದೇವೆ, ಅಂತೂ ಇವರು ಹೇಗಿದ್ದಾರೆ ಒಮ್ಮೆ ನೋಡಲೇಬೇಕು. ಅದಷ್ಟೇ, ಹೇಗಾದ್ರೂ ಬಂದಿದ್ದೇವಲ್ಲ, ಬಂದವರು ಏನು ಅಂತ ಸರಿಯಾಗಿ ನೋಡದೆ ಹೋಗೋದು ಸರಿ ಅಲ್ವಾ? ಆ ಒಂದು ಕೆಲಸ ಮಾಡೋಣ. ಏನು? ಈಗ ನಾವು ಬಂದಿದ್ದೇವೆ ಅಂತ ಗೊತ್ತಾಗಬೇಡಿ, ತಿರುಗಾಟ ಮಾಡಿದ್ರೆ ಗೊತ್ತಾಗ್ತದ. ಕೆಳಗಿಳಿ, ಅಲ್ಲಿ ಒಂದು ತಿಳಿ ನೀರಿನ ಕೊಳ ಕಾಣ್ತಾ ಇದೆಯಲ್ಲ, ಆ ಕೊಳಕ್ಕೆ ಇಳಿದು ಹಾಗೆ ಒಂದ್ಸಲ ಈಜಾಡೋಣ. ಮಾತ್ರವಲ್ಲ, ಈ ಉಪವನದಲ್ಲಿ ತಿರುಗಾಡಿ ಹೂ ಗಿಡಗಳನ್ನೆಲ್ಲ ಕತ್ತರಿಸಿ ಹಾಕು. ಹೆಂಗಸರೆ ಹೂ ಅಂದ್ರೆ ಬಹಳ ಪ್ರೀತಿ, ಬಳ್ಳಿ ಅಂದ್ರೂ ಬಹಳ ಪ್ರೀತಿ. ಹೂ 4 ಹೂಗಳನ್ನು ಕಿತ್ತು ಬಿಸಾಡು. ಹಾಗೆ ಬಳ್ಳಿಗಳು